ಐ ಥಿಂಕ್ ಈ ಥರ ಟೈಮಲ್ಲಿ ಒಬ್ಬ ಹಸ್ಬೆಂಡ್ ಪಾತ್ರ ಕೂಡ ತುಂಬ ಮ್ಯಾಟರ್ ಆಗುತ್ತೆ. 25 ದಿನದಿಂದ ಚೆಸ್ಟ್ ಪೇನ್ ಬರ್ತಾ ಇತ್ತು. ಯಾರು ಏನೂ ಮಾಡೋಕ್ಕಾಗಲ್ಲ, ನೋ ಮ್ಯಾಟರ್ ಹೌ ಮಚ್ ಸಪೋರ್ಟ್ ಯು ಹ್ಯಾವ್ ಫ್ರಮ್ ಔಟ್ಸೈಡ್. ನಾನು ಮಾಡಿಸಿರೋ ಟೆಸ್ಟ್ಗಳು ಹತ್ತತ್ರ ಒಂದು 20,000 ರೂಪಾಯಿ ಖರ್ಚಾಯಿತು. ಹೆಲ್ತ್ ಇಸ್ ವೆಲ್ತ್, ವೆಲ್ತ್ ಇಸ್ ಹೆಲ್ತ್. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್. ನಿಮ್ಮೆಲ್ಲರಿಗೂ ಅನ್ಕೊಂಡಿದ್ದ ಲೋಡ್ಸ್ ಆಫ್ ಪ್ರೀತಿ. ಗೈಸ್, ಎಷ್ಟು ದಿನ ಆಗಿತ್ತು ಗೊತ್ತಾ ಮಾರ್ನಿಂಗ್ ವ್ಲಾಗ್ ಮಾಡಿ. ಬಿಕಾಸ್ ಮಾರ್ನಿಂಗು ಬೆಳಗ್ಗೆ ಹೊತ್ತು ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ತುಂಬ ಕೆಲಸ ಜಾಸ್ತಿ ಆಗ್ಬಿಟ್ಟಿತ್ತು. ಆದರೆ ಇವತ್ತು ಅಟ್ ಎನಿ ಕಾಸ್ಟ್ ನಮ್ಮ ಮಾರ್ನಿಂಗ್ ಚಿಟ್ ಚಾಟ್ ಮ್ಯಾಂಡೇಟ್ರಿ ಅಂದ್ಬಿಟ್ಟು ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂತ ಹೇಳಿದ್ರೆ, ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಟೀ ಕುಡಿತಾ ಇದ್ದೀನಿ. ಆ್ಯಂಡ್ ಒಂದು ವಿಷಯ ಹೇಳಬೇಕಾಗಿತ್ತು. ರೀಸೆಂಟಾಗಿ ನನಗೆ ಒಂದು 25 ದಿನದಿಂದ ಎದೆ ನೋವು ಸ್ಟಾರ್ಟ್ ಆಗಿತ್ತು, ಆಯಿತಾ. ಚೆಸ್ಟ್ ಪೇನ್ ಬರ್ತಾಯಿತ್ತು. ಆ್ಯಂಡ್ ಆ ಪೇನ್ ಹೇಗೆ ಬರ್ತಾಯಿತ್ತು ಅಂದರೆ, ಇಲ್ಲಿಂದ ಸ್ಟಾರ್ಟಾಗಿ ಫುಲ್ಲು ಬ್ಯಾಕಿಗೆ ಹೋಗಿ ಕೈಗೆಲ್ಲ ಪಾಸ್ ಆಗ್ತಾಯಿತ್ತು. ಐ ಸ್ಟಾರ್ಟೆಡ್ ಥಿಂಕಿಂಗ್ ಸಖತ್ ಸೀರಿಯಸ್ ಇಶ್ಯೂ ಆಗಿರ್ಬೋದು ಅಂತ. ಪ್ಲಸ್ ಒಂದು ಹೆಜ್ಜೆ, ಒಂದು 4-5 ಹೆಜ್ಜೆ ನಡೆದ್ರೆ ಸಾಕು ಜೋರಾಗಿ ಉಸಿರಾಡೋದು. ಬರೀ 1 ಫ್ಲೋರ್ ಹತ್ತಿದ್ರೆ ನಾವು ಮಾತಾಡೋಕ್ಕೆ ಆಗಲ್ಲ. ಇಲ್ಲಿ ಆ ಥರ ಫುಲ್ಲು ಬ್ರೆತ್ಲೆಸ್ನೆಸ್ ಆಗೋದು, ಒಂಥರ ಉಸಿರಾಡೋಕ್ಕಾಗಲ್ಲ. ಬರೀ 1 ಫ್ಲೋರು ಒಂದು ಸತಿ ಹತ್ತಿದ್ರೆ, ನಾನು ಎಷ್ಟು ಫ್ಲೋರ್ ಹತ್ತೀನೋ, ದಿನಕ್ಕೆ ಎಷ್ಟು ಸತಿ ಓಡಾಡ್ತೀನೋ ಲೆಕ್ಕನಿಲ್ಲ. ಆ್ಯಂಡ್ ನನ್ನ ಕೆಲಸ ಬಂದು ಸೆಡೆಂಟ್ರಿ ಅಲ್ವೇ ಅಲ್ಲ, ಬರೀ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಮಾಡೋಂಥ ಕೆಲಸ ಅಲ್ಲ. 3 ಹೊತ್ತು ಓಡಾಡೋದು. ಇಲ್ಲ ನನ್ನ ಪರ್ಸ್ನಲ್ ಶೂಟ್ ನಡೀತಾ ಇರುತ್ತೆ, ಇಲ್ಲ ಅಂದರೆ ನನ್ನ ಸ್ಟುಡಿಯೋಲ್ಲಿ ಶೂಟ್ ನಡೀತಾ ಇರುತ್ತೆ. ನಮ್ಮದು ಕೆಲಸನೇ ಓಡಾಡ್ತಾ ಇರೋ ಅಂಥ ಕೆಲಸ ಅಲ್ವಾ, ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಮಾಡೋಂಥ ಕೆಲಸ ಅಲ್ಲ. ಎವ್ರಿ ಡೇ ನನ್ನ ಲೈಫ್ ಸ್ಟೈಲೇ ಓಡಾಡೋ ಅಂಥದ್ದು. ಪ್ಲಸ್ ನನ್ನ ಇಷ್ಟು ದಿನ ಬಂದಿರೋ ಅಂಥ ವರ್ಕೌಟ್ಸು, ಎಕ್ಸಸೈಸು, ಆದರೂ ನನ್ನ ಬಾಡಿ ಕೈ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಇಮ್ಯಾಜಿನ್ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ನಮ್ಮ ಬಾಡಿನ ನಾವು ಒಂದು ಸ್ವಲ್ಪ ಇಗ್ನೋರ್ ಮಾಡಿದ್ರೂ ಇಷ್ಟು ವರ್ಷ ಏನು ಬಂದೀವಿ ಅದು ಸ್ವಲ್ಪ ದಿನಗಳ ಕಾಲ ನಮಗೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಇವನ್ ಬಾಡಿ ವಿಲ್ ಸೇ, ಐ ಥಿಂಕ್ ಯು ಆರ್ ಇಗ್ನೋರಿಂಗ್ ಯೋರ್ ಬಾಡಿ ಟೂ ಮಚ್, ಐ ಆಮ್ ಸಾರಿ, ಐ ಹ್ಯಾವ್ ಟು ಥ್ರೋ ಅಪ್ ಸಮ್ ಸಿಂಪ್ಟಮ್ಸ್ ಅಂತ ಅದನ್ನು ಕೈ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ದಟ್ ಈಸ್ ವಾಟ್ ಹ್ಯಾಪೆಂಡ್ ವಿತ್ ಮೀ. ನಾನು ತುಂಬಾ ಸ್ಟ್ರೆಸ್ ತೊಗೋತಾ ಇದ್ದೆ, ನಿದ್ದೆ ಮಾಡ್ತಾ ಇರಲಿಲ್ಲ. ನಿದ್ದೆ ಮಾಡೋದು ಬಿಟ್ಟಿದೆ ಅಂತ ಅನಿಸುತ್ತೆ. ಹಾರ್ಡ್ಲಿ ನಾನು ರಾತ್ರಿ ಮಲ್ಕೊತಾ ಇದ್ದು ಸಮ್ಟೈಮ್ಸ್ 4 hours, ಸಮ್ಟೈಮ್ಸ್ 5 hours, ಸಮ್ಟೈಮ್ಸ್ 3 hours ಅಷ್ಟೇ. ಆಮೇಲೆ ದೆನ್ ಗೆಟ್ ಬ್ಯಾಕ್ ಟು ವರ್ಕ್, ಗೆಟ್ ಬ್ಯಾಕ್ ಟು ವರ್ಕ್, ಅದು ಅದು. ಆ್ಯಂಡ್ ಈ ಝೋನಲ್ಲಿ ರ್ಯಾಂಡಮ್ ಮೀಟಿಂಗ್ ಮಾಡಿದೆ. ಆ್ಯಂಡ್ ವೆಯ್ಟ್ ಕೂಡ ಹತ್ತತ್ರ 5 kg ಗೇನ್ ಆದೆ. ಪ್ಲಸ್ ಸ್ಟ್ರೆಸ್ಸು ತುಂಬ ಹೆವಿ ಲೆವೆಲಲ್ಲಿ ಸ್ಟ್ರೆಸ್ ತೊಗೊಂಡ್ಬಿಟ್ಟೆ. ಆ್ಯಂಡ್ ಕೆಲವು ಇನ್ಸಿಡೆಂಟ್ಸ್ ಕೂಡ ನಡೀತು, ಪರ್ಸ್ನಲ್ ಇನ್ಸಿಡೆಂಟ್ಸ್ ನಡೀತು. ಅದಾದಾಗ ಪ್ಯಾನಿಕ್ ಅಟ್ಯಾಕ್ ಕೂಡ ಆಯಿತು. ನನಗೆ ಕೆಲವು ವಿಷಯಗಳನ್ನ ಕಣ್ಣಲ್ಲಿ ನೋಡಿದಾಗ ಹಳೇದೆಲ್ಲ ನೆನಪಾಗಿ ನನಗೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ. ಸಡನ್ನಾಗಿ ಹಾರ್ಟ್ ರೇಟ್ ಜಾಸ್ತಿ ಆಗಿ, ಪ್ಯಾಲ್ಪಿಟೇಷನ್ಸ್ ಆಗಿ, ಆಮೇಲೆ ಇದು ಫುಲ್ಲು ಸ್ವೆಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೀನಿ. ಬಿಕಾಸ್ ನನ್ನ ಫೇಸಲ್ಲಿ ತೋರಿಸ್ಕೊಳಕ್ಕೆ ಹೋಗಲ್ಲ. ಆವಾಗ ಆಟೋಮೆಟಿಕ್ಕಾಗಿ ಕಂಪ್ಲೀಟಾಗಿ ಸ್ವೆಟ್ಟಿಂಗ್ ಬಂದ್ಬಿಡುತ್ತೆ. ದೆನ್ ನಾನು ಎಷ್ಟು ಒಂಥರ ಟೆಸ್ಟ್ ಮಾಡಿದೆ, ಫುಲ್ ಪ್ಯಾಕೇಜ್ ತೊಗೊಂಡೆ. ಐ ವಿಲ್ ಶೋ ಯು. ಹಾಸ್ಪಿಟಲ್ ಹೋಗಿದ್ದೆ, ಹಾಸ್ಪಿಟ್ಲಲ್ಲಿ ಕಂಪ್ಲೀಟ್ ಹಾರ್ಟ್ ರಿಲೇಟೆಡ್ ಪ್ಯಾಕೇಜ್ ತೊಗೊಂಡೆ, ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂತ. ಇಟ್ ವಾಸ್ ಕ್ವೈಟ್ ಡೀಪ್. ನನಗೆ ಟೆನ್ಷನ್ ಆಗೋಯಿತು, ಯಾಕಂದರೆ ಇದನ್ನು ಹೋಗ್ತಾನೆ ಇಲ್ಲ, ಕಂಟಿನ್ಯೂಸ್ ಆಗಿದೆ. ಒಂದು ಸ್ವಲ್ಪ ಹೊತ್ತಿರುತ್ತೆ, ಸ್ವಲ್ಪ ಹೊತ್ತು ಹೋಗುತ್ತೆ, ಸ್ವಲ್ಪ ಹೊತ್ತಿರುತ್ತೆ, ಹೋಗುತ್ತೆ. ಆ್ಯಂಡ್ ಲಾಸ್ಟ್ 2 days ಅಷ್ಟೇ. ನನ್ನ ಹಸ್ಬೆಂಡ್ ಅಂತೂ ರಾತ್ರಿ ಎಲ್ಲ ಕುತ್ಕೊಂಡು ಕಾದಿದ್ದಾರೆ ನನ್ನ ಹೆಂಡತಿ ಏನಾರು ಆಗ್ಬಿಟ್ರೆ ಏನಪ್ಪ ಮಾಡಬೇಕು ಅಂತ. ಇಡೀ ರಾತ್ರಿ ಹಿ ವಾಸ್ ಅವೇಕ್. ನಾನು ಹೇಳ್ತಾ ಇದ್ದೀನಿ ಮಲ್ಕೋ, ಏನಾಗಲ್ಲ, ಆರಾಮಾಗಿದ್ದೀನಿ ಅಂದರೆ ಹಿ ವಾಸ್ ಲೈಕ್ ನೋನು, ನಿನ್ಗೆ ಹೇಳ್ಕೊಳಕ್ಕಾಗಿಲ್ಲ ಅಂದ್ರೆ ಏನು ಮಾಡಬೇಕು, ಹಾಗೆ ಹಿಂಗೆ ಅಂದ್ಬಿಟ್ಟು ಪಾಪ ಇಡೀ ರಾತ್ರಿ ಹಿ ವಾಸ್ ಅವೇಕ್. ಆಲ್ ದೀಸ್ ಥಿಂಗ್ಸ್ ವಿಲ್ ನಾಟ್ ಕಮ್ ಆನ್ ಸೋಷಿಯಲ್ ಮೀಡಿಯಾ. ದಿಸ್ ಹ್ಯಾಪನ್ಸ್ ಯೂಶಲಿ ಪರ್ಸ್ನಲ್ ಲೆವೆಲಲ್ಲಿ ನಡೆಯುತ್ತೆ ಅಲ್ವಾ. ವಿ ವಿಲ್ ನಾಟ್ ಬಿ ವ್ಲಾಗಿಂಗ್ ಎವ್ರಿಥಿಂಗ್. ಐ ಥಿಂಕ್ ಈ ಥರ ಟೈಮಲ್ಲಿ ಒಬ್ಬ ಹಸ್ಬೆಂಡ್ ಪಾತ್ರ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಕೊನೆಗೆ ಬೆಳಗ್ಗೆ ಜಾವ 5 ಗಂಟೆಗೆ ನಾನು ಬೈದು ಮಲ್ಗೊಳಕ್ಕೆ ಹೇಳಿದೆ. ಆವಾಗಲೇ ನಂಗೆ ಎಚ್ಚರ ಆಗಿದ್ದು. ಮೊನ್ನೆ ಸಂಜೆ ನಾನು 7 ಗಂಟೆಲಿ ಮಲಗಿದ್ದು, ಬೆಳಗ್ಗೆ 9 ಗಂಟೆಲೇ ನನಗೆ ಆ್ಯಕ್ಚುಲಾಗಿ ಎಚ್ಚರ ಆಗಿದ್ದು. ಇವರು ಒಂದು 5 ಗಂಟೆಲೆಲ್ಲ ನಂಗೆ ಯಾವಾಗಲೂ ಎಚ್ಚರ ಆಯಿತು. ಮತ್ತೆ ಬಂದು ಚೆಕ್ ಮಾಡ್ತಾ ಇದ್ರಲ್ಲ ಆವಾಗ ನಂಗೆ ಎಚ್ಚರ ಆಯಿತು. ಅವಾಗ ನಾನು ಬೈದೆ, ಸಾಕು ಇಷ್ಟು ತನಕ ಕಾದಿದೆಯಾ, ನನಗೇನೂ ಆಗಲ್ಲ, ನಾನು ಚೆನ್ನಾಗಿದ್ದೀನಿ, ಸುಮ್ಮನೆ ಬಂದು ಮಲ್ಕೊಂಡ್ರೆ ಸರಿ ಇವಾಗ ಅಂತ ಚೆನ್ನಾಗಿ ಬೈದೆ.
ಬೈದ ಮೇಲೆ ಅವ್ರಿಗೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಆವಾಗ ಅವ್ರು ಮಲ್ಕೊಂಡ್ರು. ಹಿ ವಾಸ್ ಸೋ ಸ್ಕೇರ್ಡ್. ಮಗುನ ಕರ್ಕೊಂಡೋಗಿ ಅತ್ತೆ ಮನೇಲಿ ಬಿಟ್ಬಿಟ್ರು. ಬಿಕಾಸ್ ಅವಳು ಎಲ್ಲದಕ್ಕೂ ಅಮ್ಮ 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 ಅಂತ ಶಿಲ್ ಆಲ್ವೇಸ್ ಬಿ ಹಗ್ಗಿಂಗ್ ಮೀ. ಅವಳು ನನ್ನ ಪಕ್ಕನೇ ಮಲ್ಕೊಬೇಕು. ಶಿ ಫೀಲ್ಸ್ ಸೆಕ್ಯೂರ್ಡ್ ಅಲ್ವಾ ನನ್ನ ಜೊತೆ. ನಾನು ಮಲಗಿದ್ಬೇಕಾದ್ರೆ ಹೋಗ್ಬಿಟ್ಟು ಮಗುನ ಕರ್ಕೊಂಡು ಹೋಗ್ಬಿಟ್ರು. ನಮ್ಮ ಅತ್ತೆ ಮಾವನು ಫುಲ್ ಗಾಬರಿ. ಆ್ಯಂಡ್ ನಮ್ಮ ಮಾವ ಅಂತವೆ ಅವ್ರು ಇರಬೇಕಾದ್ರೆ ನಾನು ಯಾವತ್ತೂ ಮಲಗಿಲ್ಲ. ಈವ್ನಿಂಗಲ್ಲಿ ಐ ಲವ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಫ್ಯಾಮಿಲಿ. ಅದು ನನಗೊಂಥರ ತುಂಬಾ ಇಷ್ಟ. ನನಗೆ ಮಾತಾಡ್ತಾ ಟೀನೂ ಆರೋಗ್ತಾಯಿದೆ. ಐ ಲವ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಫ್ಯಾಮಿಲಿ. ಆ್ಯಂಡ್ ನಮ್ಮ ಮಾವ ಅವತ್ತಿದ್ರೂ ಹಂಗೆ ಸೋಫಾ ಮೇಲೆ ನಾನು ಫ್ಲ್ಯಾಟು. ಐ ವಾಸ್ ಲೈಕ್ ನನ್ನ ಕೈಲಿ ಆಗ್ತಾಯಿಲ್ಲ, ಹುಷಾರು ಮಗು ಹುಷಾರು ಅಂದ್ಬಿಟ್ಟು ನಾನು ಹೋಗಿ ಮಲ್ಕೊಂಡೇ ಬಿಟ್ಟೆ. ಐ ಟೋಲ್ಡ್ ಹಿಮ್. ಆ್ಯಂಡ್ ಹಿ ವಾಸ್ ಸ್ಕೇರ್ಡ್. ಅವಳು ನಾನು ಇರಬೇಕಾದ್ರೆ ಒಂದು ದಿನ ಮಲಗಿಲ್ಲ. ನಮ್ಮ ಜೊತೆ ಇರ್ತಾಳೆ. ನಾವು ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡೋದು, ಮಾತಾಡೋದು, ಬೇಡ್ದರ ಕತೆಗಳೆಲ್ಲ ಮಾತಾಡೋದು. ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್. ಆಮೇಲೆ ಏನಾದ್ರು ಮಾಡಿಕೊಡೋದು ತಿನ್ನೋಕ್ಕೆ ಡಿಫ್ರೆಂಟಾಗಿ. ಆಮೇಲೆ ನಮ್ಮ ಮಾವ ಹೋಗ್ಬಿಟ್ಟು ನಮ್ಮ ಅತ್ತೆಗೆ ನೋಡೋಳು ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಳು, ನೀನೇನು ಮಾಡ್ಕೊಡಲ್ಲ ಅಂತ ಅನ್ನೋದು. ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಡೂ. ಆಯಿತಾ, ನಾನು ನಮ್ಮ ಮಾವ ವಿ ಶೇರ್ ಎ ಡಿಫ್ರೆಂಟ್ ಬಾಂಡ್. ಅತ್ತೆ ಸೊಸೆ ಒಂಥರ ಆದರೆ ಮಾವ ಸೊಸೆ ಇನ್ನೊಂಥರ ಬಾಂಡ್ನ ನಾವು ಶೇರ್ ಮಾಡ್ತೀವಿ. ಹಂಗಿರ್ಬೇಕಾದ್ರೆ ಐ ಟೋಲ್ಡ್ ಹಿಮ್ ನಾನು ಮಲ್ಕೋತೀನಿ, ನೀವು ಮಗು ನೋಡ್ಕೊಳ್ಳಿ ಅಂತ ಊರು ಮಲ್ಕೊಂಬಿಟ್ಟೆ ನಾನು. ದೆನ್ ಹಿ ವಾಸ್ ಆಲ್ಸೋ ಸ್ಕೇರ್ಡ್. ಬೆಳಗ್ಗೆನೇ ಪುನಃ ಹೆಂಗಿದೆಯಾ ಅಂತ ಎಲ್ಲರೂ ಹಿಂಗೆ ಟೆನ್ಷನ್ ತೊಗೊಂಡ್ರು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಹೆಲ್ತ್. ಯಾರೂ ಏನೂ ಮಾಡೋಕ್ಕಾಗಲ್ಲ. ನೋ ಮ್ಯಾಟರ್ ಹೌ ಮಚ್ ಸಪೋರ್ಟ್ ಯು ಹ್ಯಾವ್ ಫ್ರಮ್ ಔಟ್ಸೈಡ್, ಯಾರೂ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಹೆಲ್ತ್ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ನಾನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ, ಇನ್ಮೇಲೆ ಇಷ್ಟೊಂದು ಸ್ಟ್ರೆಸ್ ತೊಗೊಳ್ಳಲ್ಲ. ಒಂದು ನಿಮಿಷ ಟೀ ಹಾಕೋಬಿಡ್ತೀನಿ, ಆಮೇಲೆ ಏನು ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಆಗೋಯ್ತಿದ್ದು ಇನ್ನೇನು ಎಂಡಿಗೆ ಬಂದಿದೆ. ಈ ಶುಗರ್ ಫ್ರೀದು ಖಾಲಿ, ಅಲ್ಲೇನು ಇಲ್ಲವೇ ಇಲ್ಲ ಗೈಸ್, ಖಾಲಿ ಆಗ್ಬಿಟ್ಟಿದೆ. ತೊಗೋಬೇಕು ನೋಡಿದ್ರೆ ಸಿಕ್ಕಿದ್ದು ತಿನ್ನೋದು. ಹಂಗೆ ರ್ಯಾಂಡಮ್ ಮೀಟಿಂಗ್ ಸ್ಟಾರ್ಟ್ ಆದಮೇಲೆ ಮನೇಲಿ ಏನಿದೆ ಏನಿಲ್ಲ, ನನಗೆ ಹೆಲ್ತಿಗೆ ಏನು ಬೇಕಾಗಿರೋದು ಇಂಪಾರ್ಟೆಂಟು ಅದು ತೊಗೋಬೇಕಂತಲೇ ನಂಗೆ ಗೊತ್ತಿಲ್ಲ. ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಇಲ್ಲಾಂದರೆ ನನ್ನ ಕೈಲಿ ಆಗೋಲ್ಲ. ಅದನ್ನು ಹಾಕಿ ಮತ್ತೆ ಟೀನ ಒಂದು ರೌಂಡ್ ಬಿಸಿ ಮಾಡ್ಕೊತೀನಿ. ಆರೋಗ್ಯ ಟೀ ನಾನು ಕುಡಿಯೋಲ್ಲ. ಟೀ ತೊಗೊಂಡು ಹೋಗ್ಬಿಟ್ಟು ಸೋಫಾ ಮೇಲೆ ಆರಾಮಾಗಿ ಕೂತ್ಕೊಂಡು ನಾನು ಏನು ಡಿಸೈಡ್ ಮಾಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ದಪ್ಪ ಆಗಿದ್ದೀನಿ ನೋಡಿ, ದಪ್ಪ ಆಗಿದ್ದೀನಿ. ಇಟ್ಸ್ ನಾಟ್ ಅಬೌಟ್ ದಪ್ಪ ಆರ್ ವೆಯ್ಟ್ ಗೇನ್, ಇಟ್ಸ್ ಆಲ್ಸೋ ಅಬೌಟ್ ಹೆಲ್ತು. ಟಾಸ್ಗೆ ಹೋಗಿದ್ದು ಹಿಂಗೇ ಕಾಣಬೇಕು, ಹಿಂಗೆ ಕಾಣ್ದ್ರೇನು, ಹಿಂಗೇ ಇರಬೇಕು, ಝೀರೋ ಫಿಗರ್ ಇರಬೇಕು. ಐ ಆಮ್ ನಾಟ್ ದಟ್ ಪರ್ಸನ್ ಹೂ ಫೋಕಸಸ್ ಆನ್ ದ್ಯಾಟ್. ನಾನು ಫೋಕಸ್ ಮಾಡೋದು ನನಗೆ ಎನರ್ಜಿ ಇದೆಯಾ, ನನಗೆ ಹೆಲ್ತ್ ಇದೆಯಾ, ನಾನು ಓಡಾಡ್ತಾ ಇದ್ದೀನ ಪಟ ಅಂತ ಆರಾಮಾಗಿದ್ದೀನಿ, ನಾನು ಸುಸ್ತು ಅಂತ ಕುತ್ಕೊತಾ ಇಲ್ವಾ, ಆಮೇಲೆ ನನ್ನ ಕೆಲಸಗಳನ್ನ ನನ್ನ ಕೈಲಿ ಮಾಡ್ಕೊಳಕ್ಕಾಗತ್ತಾ, ಇಷ್ಟೇ ನಾನು ನೋಡಿರೋದು ಇವತ್ತರೆಗೂ. ನನ್ನ WLG ಸ್ಟೂಡೆಂಟ್ಸ್ಗೂ ಅದನ್ನೇ ಹೇಳೋದು, ಸರ್ಟನ್ ಬಾಡಿ ಪಾರ್ಟ್ನ ಸುಮ್ಮನೆ ಫೋಕಸ್ ಮಾಡಿಕೊಂಡು ಪರದಾಡಬೇಡಿ. ಆಲ್ ಯು ವಾಂಟ್ ಇಸ್ ಅ ಗುಡ್ ಹೆಲ್ತ್. ಅವ್ರು ವೆಯ್ಟ್ ಲಾಸ್ ಸಖತ್ತಾಗಿ ಆಗ್ತಾರೆ, ತುಂಬ ಡಿಫ್ರೆನ್ಸು, ತುಂಬಾ ಚೇಂಜಸ್ ಬರುತ್ತೆ. ಬಟ್ ಆಲ್ ಯು ವಾಂಟ್ ಅಟ್ ದಿ ಎಂಡ್ ಆಫ್ ದ ಡೇ ಇಸ್ ಗುಡ್ ಹೆಲ್ತ್. ಆ್ಯಂಡ್ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ ಅಂತ ಯಾವಾಗಲೂ ನಾನು ಅದನ್ನೇ ಹೇಳೋದು. ಈವನ್ ಐ ಫಾಲೋ ದ ಸೇಮ್ ರೂಲ್. ಹೀಗೆ ಕಾಣಬೇಕು, ಇಷ್ಟ ಸಣ್ಣ ಕಾಣಬೇಕು, ಐ ಆಮ್ ನಾಟ್ ಇನ್ ಟು ಇಟ್. ಬೆಳಗ್ಗೆ ಹೊತ್ತು ಒಂದು ಟೀ ಕುಡಿದ್ಬಿಟ್ರೆ ನನಗೆ ಐ ಆಮ್ ಅ ಟೀ ಪರ್ಸನ್. ಕಾಫಿನೂ ಅಲ್ಲ, ಟೀ ಪರ್ಸನ್. ಇರೋಬರೋ ಸ್ಟ್ರೆಸ್ ಎಲ್ಲ ಕಮ್ಮಿ ಆದಂಗೆ ಅನಿಸುತ್ತೆ. ಹೌವರ್ ದಿನಕ್ಕೆ ಅಷ್ಟೊಂದು ಸ್ಟ್ರೆಸ್ ತೊಗೊಳ್ಳೋದು ಒಳ್ಳೆಯದಲ್ಲ. ವೈ ಐ ಆಮ್ ಶೋಯಿಂಗ್ ದಿಸ್ ಇಸ್, ಇಲ್ಲಿ ನೋಡಿ, ಯೋರ್ ಹಾರ್ಟ್ ಇಸ್ ಇಂಪಾರ್ಟೆಂಟ್. ವೆನ್ ಇಟ್ ಕಮ್ಸ್ ಟು ದಿ ಹಾರ್ಟ್, ಟ್ರಸ್ಟ್ ಅಪೋಲೋ ಅಂತೆ ಅಲ್ಲ, ಐ ಆಮ್ ನಾಟ್ ಪ್ರಮೋಟಿಂಗ್ ಅಪೋಲೋ ಇಯರ್. ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್ಸ್, ಟ್ರಸ್ಟ್ ಯುವರ್ ಬಾಡಿ, ಟ್ರಸ್ಟ್ ಯುವರ್ ಸೆಲ್ಫ್. ಅರ್ಥ ಮಾಡ್ಕೊಳ್ಳಿ, ದೇರ್ ಇಸ್ ಅ ಪ್ರಾಬ್ಲಮ್. ದೊಡ್ಡ ಮೇಜರ್ ಪ್ರಾಬ್ಲಮ್ ಇದೆ ಅಂತ ಅಲ್ಲ, ನೀವು ನಿಮ್ಮ ಹೆಲ್ತ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಅಲಾರಾಮ್ ಹೊಡಿತಾ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಟ್ರಸ್ಟ್ ಯುವರ್ ಸೆಲ್ಫ್, ಟ್ರಸ್ಟ್ ಯುವರ್ ಬಾಡಿ, ಟ್ರಸ್ಟ್ ಯುವರ್ ಬಾಡಿ. ನಿಮ್ಮ ಬಾಡಿ ಒಂದು ಸಿಗ್ನಲ್ ಕೊಡ್ತಾ ಇದೆ, ಒಂದು ಸೈನ್ ಕೊಡ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಇಗ್ನೋರ್ ಮಾಡಿಬಿಡಿ. ಅದು ದೊಡ್ಡದಾಗ ತನಕ ಇಗ್ನೋರ್ ಮಾಡಿಬಿಡಿ. ಸಣ್ಣದ್ರಲ್ಲೇ ಟ್ರೀಟ್ ಮಾಡ್ಕೊಳ್ಳಿ, ಆವಾಗ ಸರಿ ಹೋಗುತ್ತೆ. ನಾಟ್ ಗೋಯಿಂಗ್ ಟು ಹಾಸ್ಪಿಟಲ್ ಎಲ್ಲ ನಾನು ಹೇಳ್ತಾ ಇರೋದು. ವೆನ್ ಐ ಸೇ ಟ್ರೀಟ್ ಯುವರ್ ಸೆಲ್ಫ್, ವೈ ಇಸ್ ಇಟ್ ಕಮ್ಮಿಂಗ್, ಏನಾಗ್ತದೆ, ಒಂದು ಸಣ್ಣ ಗ್ಯಾಸ್ಟ್ರಿಕ್ಕೇ ಆಗಲಿ, ಅರ್ಥ ಮಾಡ್ಕೊಳ್ಳಿ. ಮೈ ಬಾಡಿ ಸೇಯಿಂಗ್ ಇದು ನನಗೆ ಪ್ರಾಬ್ಲಮ್ ಆಗ್ತಾಯಿದೆ, ನನಗೆ ಕಷ್ಟ ಆಗ್ತದೆ, ನೀನು ಕೊಡ್ತಿರೋ ಊಟ ನನಗೆ ಇಷ್ಟ ಆಗ್ತಾಯಿಲ್ಲ, ದಯವಿಟ್ಟು ನೀನು ತಿನ್ನೋ ಪ್ಯಾಟ್ರನ್ ಚೇಂಜ್ ಮಾಡು ಅಂತ ಬಾಡಿ ಹೇಳ್ಬೇಕಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾಡಿಕೊಂಡು ನಿಮ್ಮ ಬಾಡಿ ಮಾತನ್ನ ಕೇಳಿ, ಬೇರೆ ಯಾರ ಮಾತು ಅಲ್ಲ, ನಿಮ್ಮ ಬಾಡಿ ಮಾತನ್ನ ಕೇಳಿ. ನಾನು ಮಾಡಿಸಿರೋ ಟೆಸ್ಟ್ಗಳು ಹತ್ತತ್ರ ಒಂದು 20,000 ರೂಪಾಯಿ ಖರ್ಚಾಯಿತು ಗೈಸ್. 20,000 ತಿಂದಂಗಲ್ಲ ಉಂಡಂಗಲ್ಲ. ವಾಟ್ ವಾಸ್ ಐ ಆ್ಯಕ್ಚುಲಿ ಸೇವಿಂಗ್? ಒಂಥರ ಏನನ್ನಿಸ್ತು ಅಂದರೆ, ಓಕೆ ನಮ್ಮ ಮೇಲೆ ನಾವು ಖರ್ಚು ಮಾಡ್ಕೊಂಡಿದ್ದು ಹಾಸ್ಪಿಟಲ್ಗೆ ಅಲ್ವಾ, ಓಕೆ ಫೈನ್. ಬಟ್ ದೆನ್ ನನಗನ್ಸಿದ್ದು, ಅದೇ ಹೇಳ್ತಾರಲ್ಲ, ನಾವು ದುಡ್ದು ಕಷ್ಟಪಟ್ಟು ದುಡ್ದು ಸೇವ್ ಮಾಡ್ತೀವಿ, ಸೇವ್ ಮಾಡಿ ಎಲ್ಲಿ ಹಾಸ್ಪಿಟ್ಲಿಗೆ ಹಾಕ್ತೀವಿ.
ಆ್ಯಂಡ್ ಈ ಥರ ಜನರಲ್ ಚೆಕಪ್ಸ್ಗೆಲ್ಲ ಯಾವ ಇನ್ಶೂರೆನ್ಸ್ಗೂ ಕವರ್ ಆಗೋಲ್ಲ, ಏನೂ ಆಗೋಲ್ಲ, 20,000 ರೂಪಾಯಿಗೆಲ್ಲ. ಅದಕ್ಕೆಲ್ಲ ಯಾರು ಕ್ಲೇಮು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದೇ ಹೇಳ್ತಾ ಇರೋದು, ನಾವು ದುಡ್ದಿದ್ದನ್ನ ನಾವು ತಿನ್ನಬೇಕು, ನಾವು ಎಂಜಾಯ್ ಮಾಡಬೇಕು, ಆ ಥರ ಮಾಡಬೇಕು. ಬರೀ ದುಡ್ದು ಸ್ಟ್ರೆಸ್ ತೊಗೊಂಡು ನಮ್ಮ ಹೆಲ್ತೇ ಇಲ್ಲ ಅಂದರೆ ವೆಲ್ತ್ ಇಟ್ಕೊಂಡು ಏನು ಮಾಡ್ತೀವಿ ಹೇಳಿ? ಹೆಲ್ತ್ ಈಸ್ ವೆಲ್ತ್, ವೆಲ್ತ್ ಈಸ್ ಹೆಲ್ತ್. ಹೆಲ್ತು ಬೇಕು, ವೆಲ್ತು ಬೇಕು, ಎರಡೂ ಮ್ಯಾನೇಜ್ ಮಾಡಬೇಕು. ಈಗ ಹೆಲ್ತ್ ಫುಲ್ ಬೇಕು ಅಂದ್ಬಿಟ್ಟು ಕೆಲಸ ಮಾಡೋದು ಕೂತ್ಕೊಳ್ಳೋಕ್ಕಾಗಲ್ಲ, ಅದೇ ಸ್ಟ್ರೆಸ್ ಬಂದುಬಿಡುತ್ತೆ. ಅಂದರೆ ಅತಿಯಾಗಿ ಕೆಲಸ ಮಾಡಿಬಿಟ್ಟು ಹೆಲ್ತ್ ಬಗ್ಗೆ ಇಗ್ನೋರ್, ಸ್ಪೆಷಲಿ ಹೆಣ್ಮಕ್ಳುಗಳು. ಅಯ್ಯೋ ನಂಗೆ ತಿಂಡಿ ತಿನ್ನೋಕ್ಕೆ ಟೈಮ್ ಇಲ್ಲ, ಆಫೀಸ್ಗೆ ಹೋಗಬೇಕು, ಗಂಡಂಗೆ ಸಖತ್ತಾಗಿರೋ ಅಡುಗೆ ಮಾಡಿಕೊಡ್ತೀರಾ, ಒಳ್ಳೆ ಟಿಫನ್ ಬಾಕ್ಸ್ ರೆಡಿ ಆಗುತ್ತೆ. ಮಕ್ಳಿಗೆ ಏನು ಬೇಕು ವೆರೈಟಿ, ಈಗಂತೂ ಟ್ರೆಂಡು ವೆರೈಟಿ ಆಫ್ ಫುಡ್ಸ್ ಹಾಕೋದೇ ಟ್ರೆಂಡಲ್ಲಿ ನಡೀತಾ ಇದೆ. ವೆರೈಟಿ ಡಬ್ಬಗಳನ್ನ ಪ್ಯಾಕ್ ಮಾಡ್ತೀರಾ. ವೆನ್ ಇಟ್ ಕಮ್ಸ್ ಟು ಯು, ಅತ್ತೆ ಮಾವಂಗೆ ಇದೇ ಅವ್ರ ಏಜ್ ಪ್ರಕಾರ ಇದನ್ನೇ ಕೊಡಬೇಕು ಅಂತ ಕೊಟ್ಟಿರ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಯು, ಏನು ತಿಂತೀವಿ ಅನ್ನೋದು ನಿಮಗೆ ಗೊತ್ತಿರಲ್ಲ. ಅಯ್ಯೋ ಏನೋ ಒಂದು ಮಿಕ್ಕಿರೋದು, ಫಸ್ಟ್ ಆಫ್ ಆಲ್ ಎಲ್ಲರದು ಮಿಕ್ಕಿರೋದನ್ನ ತಟ್ಟೆಗೆ ಹಾಕೊಂಡು ಬೆಳಗ್ಗೆ ತಿಂಡಿಗೆ ತಿಂತೀರಾ, ಏನೋ ಒಂದು ಮಿಕ್ಕಿರೋದನ್ನ ಡಬ್ಬಕ್ಕೆ ತೊಗೊಂಡೋಗ್ತೀರಾ. ರಾತ್ರಿ ಬಂದು ಪುನಃ ಅಡುಗೆ ಮಾಡಿ ಎಲ್ಲರೂ ತಿಂದಮೇಲೆ ಲಾಸ್ಟಲ್ಲಿ ಏನೋ ಒಂದು ಯಾವುದೋ ಹೊತ್ತಲ್ಲಿ ತಿಂತೀರಾ. ಅದಕ್ಕೆ ಮಹಿಳೆ ಹೆಣ್ಮಕ್ಳುಗಳಿಗೆ ಫಸ್ಟ್ ಹೆಲ್ತ್ ಅಪ್ಸೆಟ್ ಆಗೋದು. ದಯವಿಟ್ಟು ಪ್ಯಾಟ್ರನ್ ಚೇಂಜ್ ಮಾಡಿ. ನೀವು ಒಬ್ಬರು ಇಂಪಾರ್ಟೆಂಟ್, ಯು ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ನಿಮಗೂ ಒಂದು ಬಾಡಿ ಅಂತ ಇದೆ, ಅದಕ್ಕೊಂದು ಹೆಲ್ತ್ ಅಂತ ಇದೆ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಇದು ನನ್ನ ECG ರಿಪೋರ್ಟ್ಸ್, ಎವ್ರಿಥಿಂಗ್ ವಾಸ್ ನಾರ್ಮಲ್ ವಿತ್ ನಾರ್ಮಲ್ ECG ಆ್ಯಂಡ್ ಇಂಡ್ಯೂಸ್ ಸ್ಟ್ರೆಸ್ ECG. ಇಂಡ್ಯೂಸ್ ಸ್ಟ್ರೆಸ್ನ ಯಾವಾಗ ನೋಡ್ತಾರೆ ಅಂದರೆ TMT, ಥ್ರೆಡ್ಮಿಲ್ ಮೇಲೆ ಫಾಸ್ಟಾಗಿ ನೋಡಿದಾಗ, ಅಷ್ಟು ಫಾಸ್ಟಾಗಿ ನಡೆದಾಗ ನನಗೆ ಎದೆನೋ ಬರ್ತಾ ಇರಲಿಲ್ಲ. ಬಟ್ ಎಪಿಸೋಡ್ಸಲ್ಲಿ ಬರ್ತಾಯಿತ್ತು ನನಗೆ. ಎಪಿಸೋಡ್ಸಲ್ಲಿ ಬಂದಿದ್ದಕ್ಕೇ ಡಾಕ್ಟರ್ ಹೇಳಿದ್ದು, ಜಸ್ಟ್ ಸ್ಟ್ರೆಸ್ ತೊಗೊಂಡಿದ್ದೀರಾ, ನಿದ್ದೆ ಮಾಡಿಲ್ಲ, ಚೆನ್ನಾಗಿ ನಿದ್ದೆ ಮಾಡಿ. ಇಲ್ಲಿ ಎಕ್ಸಸೈಸ್ ಸ್ಟ್ರೆಸ್ ಟೆಸ್ಟ್ ರಿಪೋರ್ಟ್, ಅಲ್ಲೂ ಎಲ್ಲ ನಾರ್ಮಲ್ ಬಂದುಬಿಡ್ತು ನನಗೆ. ಥ್ರೆಡ್ಮಿಲ್ ಮೇಲೆ ನಡೆಸಿದ್ರು ನಿಂತ್ಕೊಂಡು, ಪ್ರತಿಯೊಂದರಲ್ಲೂ ನಾರ್ಮಲ್, ಇನ್ಕ್ಲೂಡಿಂಗ್ ಕೊಲೆಸ್ಟ್ರಾಲ್ ಕೂಡ ನನಗೆ ನಾರ್ಮಲ್ಲು, ಕೊಲೆಸ್ಟ್ರಾಲ್ ಕೂಡ ಇಲ್ಲ ನನಗೆ. ಸೊ ಎವ್ರಿಥಿಂಗ್ ಇಟ್ ಕೇಮ್ ನಾರ್ಮಲ್. ಆ್ಯಂಡ್ ದೆನ್ ಮತ್ತು ಎಲ್ಲ ನಾರ್ಮಲ್ ಇದ್ದರೂ ಯಾಕಪ್ಪ ನಂಗೆ ಹಿಂಗೆ ಇದೆ ನಾವು, ಏನಕ್ಕೆ ಅಂದರೆ ನಾನು ಆ ಸ್ಟ್ರೆಸ್ಸು, ಆ ಲೋಡ್ ಕೊಟ್ಟಿರೋದು ನನ್ನ ಬಾಡಿಗೆ. ಬರೀ ಇವಾಗ ಕೆಲಸ ಅಂತ ಆ ಸ್ಟ್ರೆಸ್ಸು, ಆ ಲೋಡ್ ಕೊಟ್ಟಿರೋದು. ಎಷ್ಟೊಂದು ಥರ ಟೆಸ್ಟ್ ಏನು ತುಂಬೋಗಿದೆ, ಇನ್ಕ್ಲೂಡಿಂಗ್ ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್. ಬ್ಲಡ್ ಚುಚ್ಚಿ ತೊಗೊಂಡ್ರು 2-3 ಕಡೆ. ಪುನಃ ಡಯಾಬಿಟಿಸ್ ಟೆಸ್ಟು ಮಾಡಿದ್ರು, ಶುಗರ್ ಟೆಸ್ಟು. ಅದೇನಾದ್ರು ಸಿಮ್ಟಮ್ಸ್ ಇದೆಯಾ, ಅದಕ್ಕೆ ನಿಮ್ಗೆ ಸ್ಟಾರ್ಟ್ ಆಗಿದೆಯಾ? ಯಾಕಂದರೆ ನನ್ನ ಪ್ರೆಗ್ನೆನ್ಸಿಲಿ ಐ ವಾಸ್ ಪ್ರೀ ಡಯಾಬಿಟಿಕ್. ನನ್ನ ಫ್ಯಾಮಿಲಿ ಹಿಸ್ಟ್ರಿಲೇ ಇದೆ. ನಮ್ಮ ತಾತ, ಅಜ್ಜಿ, ನಮ್ಮಮ್ಮ, ಅಪ್ಪ ಪ್ರತಿಯೊಬ್ಬರಿಗೂ ನನಗೆ 2 ಕಡೆನೂ ಶುಗರ್ ಇತ್ತು ಎಲ್ಲರಿಗೂ. ಆ್ಯಂಡ್ ದಟ್ಸ್ ಒನ್ ಆಫ್ ದ ರೀಸನ್ ಐ ಆಲ್ಸೋ ಹ್ಯಾಡ್ ಪ್ರೀ ಡಯಾಬಿಟಿಸ್ ಡ್ಯೂರಿಂಗ್ ಮೈ ಪ್ರೆಗ್ನೆನ್ಸಿ. ಆ ಡೌಟಲ್ಲಿ ಡಯಾಬಿಟಿಸ್ ಟೆಸ್ಟು ನೋಡಿದ್ರು, ಎಲ್ಲದರಲ್ಲೂ ನಾರ್ಮಲ್ ರ್ಯಾಂಡಮ್ ಡಯಾಬಿಟಿಸ್ ಟೆಸ್ಟ್ ಮಾಡ್ತಾರೆ. ನಾಟ್ ಲೈಕ್ ಫಾಸ್ಟಿಂಗ್ ಆ್ಯಂಡ್ ಆಫ್ಟರ್ ಫುಡ್ ಥರ ಅಲ್ಲ, ರ್ಯಾಂಡಮಾಗಿ ಚೆಕ್ ಮಾಡ್ತಾರೆ. ರ್ಯಾಂಡಮಾಗೂ ಶುಗರ್ ಲೆವೆಲ್ಸ್ ನಾರ್ಮಲ್ ಇರಬೇಕು ಇಫ್ ಯು ಆರ್ ನಾಟ್ ಡಯಾಬಿಟಿಕ್. ಆವಾಗಲೂ ಅದು ನಾರ್ಮಲ್ಲೇ ಇತ್ತು. ಸೊ ಎವ್ರಿಥಿಂಗ್ ಈಸ್ ಗುಡ್ ಇನ್ ಯುವರ್ ಬಾಡಿ. ಏನೂ ಇಲ್ಲ, ಥೈರಾಯ್ಡ್ ನೋ, PCOD ನೋ, ಏನು ಅಂದರೆ ಏನೂ ಇಲ್ಲ. ಬಟ್ ವೈ ಎದೆನೋವು ಯಾಕೆ ಬರ್ತಾ ಇದೆ ನಿಮ್ಗೆ? ಅಷ್ಟೊಂದು ಸ್ಟ್ರೆಸ್ ತೊಗೊಂಡಿದ್ದೀರಾ, ತುಂಬ ಲೋಡ್ ಕೊಡ್ತಾಯಿದ್ದೀರಾ. ಹಿಂಗೆ ಬಿಟ್ಟರೆ ನೆಕ್ಸ್ಟ್ ಸಿಮ್ಟಮ್ಸ್ ಬರುತ್ತೆ. ನಾವು ಎಲ್ಲ ರಿಪೋರ್ಟ್ ನಾರ್ಮಲ್ ಬಂದಿರೋದು, ನೆಕ್ಸ್ಟು ಹೊಸದು ಆ್ಯಡ್ ಆಗುತ್ತೆ. ಸ್ಟ್ರೆಸ್ ತೊಗೋಬೇಡಿ, ಏನೂ ಇಲ್ಲ, ಜಸ್ಟ್ ಆರಾಮಾಗಿರಿ, ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡಿ, ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಹೇಳಿದ್ರು. ಹೆಂಗಂದರೆ ಮೈಲ್ಡ್ ಪೇನ್ ಕಿಲ್ಲರ್ಸ್ ಕೊಟ್ಟಿದ್ದಾರೆ. ಮೈಲ್ಡ್ ಎಲ್ಲ ಹೆವಿ ಇರಬೇಕು. ನನಗೆ ಪೇನ್ ಕಿಲ್ಲರ್ ತೊಗೊಳಕ್ಕೆ ಇಷ್ಟ ಇಲ್ಲ, ಬಟ್ ನಾನು ತುಂಬ ಸುಸ್ತು ಪಡ್ತಿದ್ದೆ ನೋಡಿ, ನನ್ನ ಹಸ್ಬೆಂಡ್ ಪೇನ್ ಕಿಲ್ಲರ್ ಕೊಟ್ಬಿಟ್ರು, ಡಾಕ್ಟ್ರ್ ಹೇಳಿದ್ಮೇಲೆ ಏನಾಗಲ್ಲ ಅಂತ. ಒಂದೇ ದಿನ ತೊಗೊಂಡಿದ್ದು, ಅದೊಳ್ಳೆ ಕುಡುಕರು ತಲೆ ಹಿಂಗೆ ಸ್ವಿಂಗ್ ಆಗಲ್ವಾ, ಹಿಂಗೆ ಸ್ವಿಂಗ್ ಆಗ್ತಿರುತ್ತೆ. ಇಲ್ಲಿಂದ ಅಲ್ಲಿಗೆ ಮೂವ್ ಆಗ್ತಾ ಇದ್ದೀನಿ. ಈಗಲೂ ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಮೈಲ್ಡಾಗಿ ನನಗೆ ತಲೆ ಹಿಂಗೆ ಗಿರ್ಗಿಟ್ಲೆ ಥರ ಆಡ್ತಾ ಇದೆ. ನೆನ್ನೆ ಅಂತೂ ಆಫೀಸಲ್ಲಿ ಏನಾಯಿತು, ಫೋನ್ ಹಿಂಗೆ ಹಿಡ್ಕೊಂಡಿದ್ದೀನಿ, ಮಾತಾಡ್ತಾ ಇದ್ದೀನಿ, ನನ್ನ ಫೋನ್ ಹಿಂಗೆ ಐ ಲಿಟ್ರಲಿ ಥ್ರೂ ಮೈ ಫೋನ್. ನಂಗೆ ಕೈಯಿಂದ ಅದು ಹೆಂಗೆ ನನ್ನ ಫೋನ್ ಅಷ್ಟು ದೂರಕ್ಕೆ ಹೋಗಿ ಬಿತ್ತು ಅಂತಲೇ ನನಗೆ ಅರ್ಥ ಆಗಿಲ್ಲ. ಅವರೆಲ್ಲ ಏನು ಅಂದ್ಕೊಂಡ್ರು, ನನ್ನ ಕೋಪದಲ್ಲಿ ಎಸ್ಬಿಟ್ಟೆ ಅಂತ ಅಂದ್ಕೊಂಡ್ರು. ಆಮೇಲೆ ದೆನ್ ನನ್ನ ಟೀಮ್ ರಿಯಲೈಸ್ಡ್, ಇಲ್ಲ ಮ್ಯಾಮ್ ನಿಮ್ಗೆ ಆಗ್ತಾ ಇಲ್ಲ ಮ್ಯಾಮ್, ಆರಾಮಾಗಿ ರೆಸ್ಟ್ ತೊಗೊಳ್ಳಿ, ನಿಮ್ಮನ್ನು ನೋಡೋಕ್ಕೆ ಒಂಥರ ಆಗ್ತಾಯಿದೆ, ಒಂಥರ ಬೇಜಾರಾಗ್ತಾಯಿದೆ, ನಿಮಗೆ ಫಸ್ಟ್ ಎನರ್ಜಿ ಬರಬೇಕು, ನೀವು ಫುಲ್ ಸ್ಟ್ರಾಂಗಾಗಿ ಬನ್ನಿ ಮ್ಯಾಮ್ ನೀವು ಅಂತ. ಪಾಪ ಅವರು ಎಲ್ಲ ಬೇಜಾರು ಮಾಡ್ಕೊತಾಯಿದ್ರು. ಏನು ಮಾಡೋಕ್ಕಾಗಲ್ಲ. ನಾನು ಹೇಳೋದು ಇಷ್ಟೇ, ನಮ್ಮ ಹೆಲ್ತ್ನ ಯಾವತ್ತೂ ಇಗ್ನೋರ್ ಮಾಡಬೇಡಿ. ಸ್ಪೆಷಲಿ ಮೆನ್ನು ಅಷ್ಟೇ. ಬರೀ ದುಡ್ದು ಫ್ಯಾಮಿಲಿನ ಸಾಕಲೇಬೇಕು ಅಂತ ಅಲ್ಲ, ಸಾಕಬೇಕು, ಎಸ್ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ. ಹಾಗಂತ ಈ ದುಡಿಯೋ ಝೋನಲ್ಲಿ ನಾವು ನಮ್ಮನ್ನು ಮರ್ತೋಗ್ತೀವಿ. ನಮ್ಮದು ಒಂದು ಲೈಫ್ ಅಂತ ಇದೆ. ವಿ ಹ್ಯಾವ್ ಟು ಎಂಜಾಯ್, ವಿ ಹ್ಯಾವ್ ಟು ಗೋ ಔಟ್, ಎಕ್ಸ್ಪ್ಲೋರ್, ನಮ್ಮ ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು. ಆ ಥರ ಒಂದು ಮೊಮೆಂಟು, ಇಫ್ ನಾಟ್ ಪಾಸಿಬಲ್ ನಾರ್ಮಲಾಗಿ ಫೋರ್ಸ್ಫುಲಿ ಸ್ಟಾರ್ಟ್ ಸ್ಪೆಂಡಿಂಗ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ. ಓಡಾಡಿ, ಸುತ್ತಾಡಿ. ನಿಜವಾಗ್ಲೂ ಫಾರ್ ಅ ಸೆಕೆಂಡ್ ನಂಗೆ ಅಷ್ಟೊಂದು ಏನೋ ಬರ್ಬೇಕಾದ್ರೆ ಐ ಫೆಲ್ಟ್
ಮೋಸ್ಟ್ಲಿ ಏನೋ ಆಗ್ತಾಯಿದೆ ನನಗೇನಾದ್ರು ಆಗಿಬಿಡುತ್ತೆ ಅನ್ನೋ ಪಾಯಿಂಟಿಗೂ ನಾನು ಯೋಚನೆ ಮಾಡಿದ್ದೀನಿ. ವಾಟ್ ಇಫ್ ಐ ಆಮ್ ನಾಟ್ ದೇರ್, ಹೌ ವಿಲ್ ಮೈ ಡಾಟರ್ ಸರ್ವೈವ್, ಹೌ ವಿಲ್ ಶಿ ಲಿವ್ ವಿತೌಟ್ ಅ ಮದರ್, ಹೌ ವಿಲ್ ಮೈ ಹಸ್ಬೆಂಡ್ ಬಿ, ಏನೇನೋ ಯೋಚನೆ ಮಾಡಿಬಿಟ್ಟೆ. ನಿಜವಾಗ್ಲೂ ಏನೇನೋ ಯೋಚನೆ ಮಾಡಿಬಿಟ್ಟೆ. ಅದು ನೆನಪಿಸ್ಕೊಂಡ್ರೆ ಭಯ ಆಗುತ್ತೆ. ಆ ಯೋಚನೆಗಳು ಬರೋ ತನಕ ನಮ್ಮ ಬಾಡಿನ ತೊಗೊಂಡೋಗಿದ್ದೀವಿ ಅಂದರೆ ಅಂಡರ್ಸ್ಟ್ಯಾಂಡ್, ಇಟ್ ಇಸ್ ಸೋ ಬ್ಯಾಡ್. ವಿ ಶುಡ್ ಟೇಕ್ ಕೇರ್ ಆಫ್ ಅವರ್ ಹೆಲ್ತ್. ನಾನು ಪ್ರೀಚ್ ಮಾಡ್ತಾಯಿದ್ದೀನಿ ಅಂತಾರು ಅಂದ್ಕೊಳ್ಳಿ, ಏನಾರು ಅಂದ್ಕೊಳ್ಳಿ, ಹೆಲ್ತ್ ಇಸ್ ಇಂಪಾರ್ಟೆಂಟ್, ಹೆಲ್ತ್ ಇಸ್ ವೆಲ್ತ್. ಅದಕ್ಕೆ ಇವತ್ತು ಬೇರೆ ಏನೂ ಹೇಳ್ತಿಲ್ಲ ಗೈಸ್. ಇವತ್ತು ಆಲ್ ಐ ಆಮ್ ಟ್ರೈಯಿಂಗ್ ಟು ಸೇಸ್ ನಿಮ್ಮ ಹೆಲ್ತ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಅದು ತುಂಬ 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 ಇಂಪಾರ್ಟೆಂಟ್. ಆ್ಯಂಡ್ ಯು ವಿಲ್ ಸಿ ಮೀ ಟ್ರಾನ್ಸ್ಫಾರ್ಮ್ ಗೋಯಿಂಗ್ ಫಾರ್ವರ್ಡ್. ಓನ್ಲಿ ಹೆಲ್ತ್ ವಿಷಯ ಬಂದಾಗ I will not compromise. This is the decision I have taken. I told you ಒಂದಷ್ಟು ಡಿಸಿಷನ್ ತೊಗೊಂಡಿದ್ದೀನಿ ಅಂತ. ಲೆಟ್ ಮೀ ಟೆಲ್ ಯು, ಗೋಯಿಂಗ್ ಫಾರ್ವರ್ಡ್ ಹೆವಿ ಸ್ಟ್ರೆಸ್ ತೊಗೊಳ್ಳಲ್ಲ. ಇಫ್ ದೆರ್ ಇಸ್ ಅ ಇನ್ಸಿಡೆಂಟ್ ದಟ್ ಹ್ಯಾಪನ್ಸ್, ಇಮಿಡಿಯೇಟಾಗಿ ಸ್ಟ್ರೆಸ್ ತೊಗೊಂಡು ಏನು ಮಾಡೋದು ಅಯ್ಯೋ ಅಲ್ಲ. ಐ ವಿಲ್ ಥಿಂಕ್, ಐ ವಿಲ್ ವೇಟ್, ಐ ವಿಲ್ ಸಿಟ್, ರಿಲ್ಯಾಕ್ಸ್, ಅಂಡರ್ಸ್ಟ್ಯಾಂಡ್ ಏನಾಗ್ತಾಯಿದೆ ಅಂತ. ದೆನ್ ಐ ವಿಲ್ ಅಡ್ರೆಸ್. ತುಂಬಾ ತಲೆ ಹೋಗೋಂಥ ವಿಷಯ ಆಗಿದ್ರೂ ಇಷ್ಟು ಸ್ಟ್ರೆಸ್ ತೊಗೊಳ್ಳೋ ಬದಲು ಕಾನ್ಷಿಯಸ್ಸಾಗಿ ಎಷ್ಟು ಸ್ಟ್ರೆಸ್ ತೊಗೋತೀನಿ, ನನ್ನ ಕಂಟ್ರೋಲಲ್ಲಿ ಏನಿದೆ ಅದನ್ನು ಮಾಡ್ತೀನಿ, ಕಂಟ್ರೋಲಲ್ಲಿ ಇಲ್ಲದೆ ಇರೋದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತೀನಿ. ಇಷ್ಟು ಬಿ ಪಿ ಶೂಟಪ್ ಮಾಡ್ಕೊಳ್ಳಲ್ಲ. ಸೆಕೆಂಡ್ ಥಿಂಗ್, ವರ್ಕ್ಲೋಡ್. ನನ್ನ ಕೆಪಾಸಿಟಿ ಏನು ಅಷ್ಟೇ ವರ್ಕ್ಲೋಡ್ ಮಾಡೋದು. ಅದ್ರ ಮೇಲೆ ಐ ವಿಲ್ ಪೋಸ್ಟ್ಪೋನ್ ಇಟ್ ಟು ನೆಕ್ಸ್ಟ್ ಡೇ, ನೋ ಪ್ರಾಬ್ಲಮ್. ಕೆಲಸ ಕಾಯುತ್ತೆ, ನೋ ಪ್ರಾಬ್ಲಮ್. ನನಗೆ ಇಷ್ಟು ಸ್ಪೆಸಿಫಿಕ್ ಟೈಮಲ್ಲಿ ಇಷ್ಟು ವರ್ಕ್ಲೋಡ್ ನಾನು ತೊಗೋಬೋದು ಅಂತ ಇರುತ್ತೆ. ಆ ವರ್ಕ್ಲೋಡ್ ಮೇಲೆ ನಾನು ಎಕ್ಸ್ಟ್ರಾ ವರ್ಕ್ಲೋಡ್ ತೊಗೊಳ್ಳಲ್ಲ. ದಟ್ ಈಸ್ ಒನ್ ಥಿಂಗ್. ಎವ್ರಿ ಸಿಂಗಲ್ ಡೇ ಕ್ವಾಲಿಟಿ ಟೈಮ್ ವಿತ್ ಮೈ ಡಾಟರ್ ಆ್ಯಂಡ್ ಮೈ ಹಸ್ಬೆಂಡ್, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅತ್ತೆ ಮಾವ ಅವ್ರು ಬಂದಾಗ 100% ಅವ್ರ ಜೊತೆ ಬೈ ಡಿಫಾಲ್ಟಾಗಿ ಬಂದುಬಿಡುತ್ತೆ. ಬಿಕಾಸ್ ಅವ್ರು ಬರ್ತಿದ್ದಂಗೆ ನನ್ನ ಲ್ಯಾಪ್ಟಾಪು, ಫೋನ್ ಎಲ್ಲ ಆಫ್ ಆಗಿಬಿಡುತ್ತೆ. ಓನ್ಲಿ ಅವ್ರ ಜೊತೆ ಮೊಮೆಂಟ್ಸ್ನೇ ನಾನು ಡೈರೆಕ್ಟಾಗಿ ಶೂಟ್ ಮಾಡೋದು. ನಾವು ಎಷ್ಟೊಂದು ವ್ಲಾಗ್ಸ್ ಮಾಡೋದಲ್ಲ, ಇಟ್ ಇಸ್ ಆಲ್ ನ್ಯಾಚುರಲ್ ಮೊಮೆಂಟ್ಸ್. ವೆರಿ ರೇರ್ ನಾವು ಕಾನ್ಸೆಪ್ಟ್ ತೊಗೊಬಂದೆಲ್ಲ ಮಾಡೋದು. ಬಿಕಾಸ್ ಅವ್ರು ಬಂದ ತಕ್ಷಣ ವಿ ವಿಲ್ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಟಾಕ್. ನಂದು ಲ್ಯಾಪ್ಟಾಪ್ ಫೋನೆಲ್ಲ ತೊಗೊಂಡೋಗಿ ಅದೆಲ್ಲ ಎಸೈತೀನೋ ಗೊತ್ತಿಲ್ಲ, ಏನೂ ಮಾಡಲ್ಲ ಅವತ್ತೆಲ್ಲ. ನನ್ನ ಗಂಡ ಅದು ಹೇಳ್ತಾರೆ, ನೀವು ಮತ್ತೆ ಮಾಡ್ಬಿಟ್ರೆ ಏನು ಕೆಲಸನೂ ಮಾಡಲ್ಲ ನೀನು, ಅದೆಲ್ಲ ಬಿಸಾಕ್ಬಿಟ್ಟು ಒಂಥರ ಅವರೇ ನನ್ನ ಸ್ಟ್ರೆಸ್ ಬಸ್ಟರ್, ಅವ್ರಿಗೂ ನಾನು ಸ್ಟ್ರೆಸ್ ಬಸ್ಟರ್. ಮಾತಾಡೋಕ್ಕೆ ಎಷ್ಟೊಂದು ಇರುತ್ತೆ, ಮಾತಾಡ್ತಾ ಕೂತ್ಕೊಂಡ್ಬಿಡ್ತೀವಿ, ಆ ಥರ ಇರುತ್ತೆ. ನಾನು ಅದೇ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ ಇಸ್ ವೆರಿ 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 ಇಂಪಾರ್ಟೆಂಟ್. ಅದು ನೆಕ್ಸ್ಟ್, ಅಟ್ ಎನಿ ಕಾಸ್ಟ್ ಎವ್ರಿ ಸಿಂಗಲ್ ಡೇ ಒಂದಷ್ಟು ಪ್ರಿಯಾರಿಟಿ ಟಾಸ್ಕ್ ಅಂತ ಬರ್ಕೊಂಡ್ಬಿಡ್ತೀನಿ. ಒಂದು ಲಿಸ್ಟ್, ಪ್ರಿಯಾರಿಟಿ ಟಾಸ್ಕ್ ಅಂತ. ಆ ಟಾಸ್ಕ್ ಮುಗೀತಾ ದೆನ್ ಐ ಆಮ್ ಗುಡ್ ಫಾರ್ ದ ಡೇ. ಅದ್ರ ಮೇಲೆ ನನಗೆ ಟೈಮ್ ಇತ್ತಾ ಎಕ್ಸ್ಟ್ರಾ ವರ್ಕ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಫುಡ್ ರ್ಯಾಂಡಮ್ ಈಟಿಂಗ್ ಇನ್ಮೇಲಿಂದ ಮಾಡಲ್ಲ, ಡಿಸೈಡೆಡ್. ಹೊರ್ಗಡೆ ತಿಂಡಿ ಊಟ ಓನ್ಲಿ ಇಫ್ ಇಟ್ ಈಸ್ ರಿಕ್ವೈರ್ಡ್, ನಾಟ್ ಲೈಕ್ ಅಯ್ಯೋ ಕೆಲಸ ಇದೆ ಹಿಂಗೇನೋ ತಿನ್ಕೊಂಬಂದ್ಬಿಡೋಣ, ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲ, ಕೆಲಸ ಕ್ಯಾನ್ ವೆಯ್ಟ್. ನನ್ನ ಫುಡ್ ನಾನು ಪ್ರಾಪರಾಗಿ ಮನೇಲಿ ಸಿಂಪಲ್, ನಮ್ಮ ಮನೇಲೇ ದೋಸೆ, ಚಿತ್ರಾನ್ನ, ಪುಳಿಯೋಗರೆ ಏನು ಮಾಡ್ತೀವಿ ನಾವು ಮನೇಲೇ ನಾನು ತಿಂತೀನಿ. ಆ್ಯಂಡ್ ಅದನ್ನು ಪ್ರೋಟೀನ್ ಜೊತೆ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಪ್ರೋಟೀನ್ ಎಷ್ಟು ಬೇಕು, ವೆಜಿಟೇಬಲ್ಸ್, ಫೈಬರ್ ಎಲ್ಲ ಹೆಂಗೆ ಆ್ಯಡ್ ಮಾಡಬೇಕು ಅದನ್ನು ನಾನು ಆ್ಯಡ್ ಮಾಡ್ಕೋತೀನಿ. ಮೈ ಡೈಲಿ ಕನ್ಸಂಪ್ಷನ್ ಆಫ್ ರೈಟ್ ಪ್ರಪೋರ್ಷನ್ ಆಫ್ ಫುಡ್ಸ್ ಇಸ್ ಮ್ಯಾಂಡೇಟ್ರಿ. ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ವರ್ಕೌಟ್ ವಾರದಲ್ಲಿ 5 ರಿಂದ 6 ದಿನ ವರ್ಕೌಟ್ ನಾನು ಇವಾಗ ಮಿಸ್ ಮಾಡಲ್ಲ. ಥ್ರೆಡ್ಮಿಲ್ ತೊಗೊಬಂದಿದ್ದು ಅಷ್ಟೇ ಗೈಸ್. ತಂದುಬಿಟ್ಟು ಒಂದು ದಿನವೂ ಅದನ್ನು ಸ್ವಿಚ್ ಆನ್ ಕೂಡ ಮಾಡಿಲ್ಲ. ಐ ಓನ್ಲಿ ಸ್ವಿಚ್ ಇಟ್ ಆನ್ ದ ಡೇ ನಾನು ತೊಗೊಬಂದಿದ್ದಿನ ಅನ್ಪ್ಯಾಕಿಂಗ್ ಎಲ್ಲ ಮಾಡೋದ್ನಲ್ಲ ಅವತ್ತು. ಥ್ರೆಡ್ಮಿಲ್ನ ನಾನು ಆನ್ ಕೂಡ ಮಾಡಿಲ್ಲ. ಅಟ್ ಎನಿ ಕಾಸ್ಟ್ ಏನೇ ಆಗಲಿ ದಿನಕ್ಕೆ 20 ನಿಮಿಷ ನಾನು ವರ್ಕೌಟ್ ಮಾಡ್ತೀನಿ. ಆ್ಯಂಡ್ ನಾವು ಸಿನ್ಸ್ ನಂಗೆ ಎದೆ ನೋವು ಇರೋದ್ರಿಂದ ಹೆವಿ ವರ್ಕೌಟ್ಸ್ ಈಗಲೇ ಮಾಡೋಕ್ಕೋಗಲ್ಲ. ಡಾಕ್ಟರ್ ಮಾಡ್ಬೋದು, ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ. ಅವರು 90% ಯುರ್ ಆಲ್ ಗುಡ್ ಅಂತ ಹೇಳಿದ್ದಾರೆ. ಇನ್ 10% ಇವನ್ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್. ನೋ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಕನ್ಫರ್ಮ್ ನಿಮ್ಗೆ ಇದೇ ಆಗಿದೆ ಅಂತ, ಇವನ್ ಇಫ್ ಈಸ್ ಅ ಡಾಕ್ಟರ್ ಅಲ್ವಾ. ಸ್ಲೋ ಆಗಿ ಸ್ಟಾರ್ಟಿಂಗಲ್ಲಿ ಥ್ರೆಡ್ಮಿಲ್ ಇದೆ ಹೆಂಗಿರು ಮನೆಯಲ್ಲಿ ಒಂದು 10 ನಿಮಿಷ ಸ್ಲೋ ವಾಕಿಂದ ಸ್ಟಾರ್ಟ್ ಮಾಡ್ತೀನಿ. ಹೋಗ್ತಾ ನನ್ನ ನಾರ್ಮಲ್ ವರ್ಕೌಟ್ ರೂಟೀನ್ ಏನಿದೆ ಅದನ್ನು ನಾನು ತೊಗೊಬರ್ತೀನಿ. ಇಟ್ ಇಸ್ ನಾಟ್ ಅಬೌಟ್ ವೆಯ್ಟ್ ಲಾಸ್, ಇಟ್ ಇಸ್ ಆಲ್ ಅಬೌಟ್ ಹೆಲ್ತ್ನ ವಾಪಸ್ ನನ್ನ ಕಂಟ್ರೋಲಿಗೆ ತೊಗೋಬೇಕು. ನನ್ನ ಕಂಟ್ರೋಲ್ ಬಿಟ್ಟು ಹೋಗ್ಬಿಟ್ಟಿದೆ, ವಾಪಸ್ ಹೇಳ್ಕೊಬರ್ತೀನಿ. ವಾಪಸ್ ಬಾ ಅಂತ ಹೇಳ್ಕೊಬಂದು ಹಿಡ್ಕೋತೀನಿ. ಆ್ಯಂಡ್ ದ್ಯಾಟ್ ಇಸ್ ದ ಡಿಸಿಷನ್ ದಟ್ ಐ ಹ್ಯಾವ್ ಟೇಕನ್. ನೋ ಮ್ಯಾಟರ್ ವಾಟ್, ನೋ ಜಂಕ್ಗಂತೂ ಸಾಕಾಗೋಗಿದೆ. ನೋ ಜಂಕ್. ಇನ್ಮೇಲಿಂದ ಗೋಯಿಂಗ್ ಫಾರ್ವರ್ಡ್ ನೋ ಜಂಕ್, ನೋ ಅನ್ನೆಸೆಸರಿ ಥಿಂಗ್ಸ್ ನಾನು ಹೊಟ್ಟೆಗೆ ಹಾಕಲ್ಲ. ಯಾವುದು ನನ್ನ ಹೊಟ್ಟೆಗೆ ವಿಷ, ಡೈರೆಕ್ಟ್ ವಿಷ ಅಲ್ಲ ಇಂಡೈರೆಕ್ಟ್ ವಿಷ, ಅದನ್ನು ನಾನು ಇನ್ಮೇಲಿಂದ ಹೊಟ್ಟೆಗೆ ಹಾಕಲ್ಲ. ಇದೇ ನನ್ನ ಡೆಸಿಷನ್. ಓಕೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಮತ್ತು ನಮ್ಮ ರಿಲೇಷನ್ಶಿಪ್ ಬ್ಯಾಲೆನ್ಸ್ ಪ್ಲಸ್ ನಮ್ಮ ಹೆಲ್ದಿ ಲೈಫ್ ಸ್ಟೈಲ್, ಇದು ಮೂರನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡಿ ಮ್ಯಾನೇಜ್ ಮಾಡಿದ್ರೆ ಐ ಥಿಂಕ್ ಇಟ್ ಈಸ್
ಮೋರ್ ಈಸಿ ಟು ಹ್ಯಾವ್ ಅ ಹೆಲ್ದಿ ಸಸ್ಟೈನಬಲ್ ಲೈಫ್ ಸ್ಟೈಲ್ ಗೋಯಿಂಗ್ ಫಾರ್ವರ್ಡ್. ನೀವೇ ನೋಡ್ತೀರಾ ಸಿಂಪಲ್ ಥಿಂಗ್ಸ್ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ. ಐ ಹೋಪ್ ಈ ವ್ಲಾಗಿಂದ ನಿಮಗೆ ಇನ್ಸ್ಪೈರ್ ಆಗಿದೆ ಆರ್ ಒಂದು ಸ್ವಲ್ಪ ಏನಾದರೂ ಒಂಚೂರು ತಲೆಗೆ ಹೋಗಿದೆ. ವೈ ಹೆಲ್ತ್ ಇಸ್ ಇಂಪಾರ್ಟೆಂಟ್, ಹೆಂಗೆ ನಮ್ಮ ಫ್ಯಾಮಿಲಿ ಹೆಲ್ತ್ ಜೊತೆಗೆ ನಮ್ಮ ಹೆಲ್ತ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗಿದೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ತುಂಬ ಭಾಷಣ ಬಿದ್ದಿದೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಐ ಫೆಲ್ಟ್ ಐ ಹ್ಯಾಡ್ ಟು ಸ್ಪೀಕ್ ಅಬೌಟ್ ದಿಸ್ ಅಂತ. ಸೊ ನಾನು ಇದ್ರ ಬಗ್ಗೆ ಮಾತಾಡಿದೆ. ಆ್ಯಂಡ್ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಅದಕ್ಕೇನು ಅವಶ್ಯಕತೆ ಇದೆ ಅದೆಲ್ಲ ಮಾಡಿ. ಓಕೆ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್.